ಇದೊಂದರಿಂದ ಬಡವರಾಗ್ತಾನೆ ಇದ್ದಾರೆ, ಶ್ರೀಮಂತರಾಗ್ತಾನೆ ಇದ್ದಾರೆ. ಈ ವರ್ಡ್ ಕೇಳಿದ್ರೆ ನಿಮಗೆ ಇದು ಶ್ರೀಮಂತರ ವರ್ಡ್ ಅಂತ ಅನಿಸ್ಬೋದು, ಆದರೆ ಇದರಿಂದ ಜಾಸ್ತಿ ಎಫೆಕ್ಟ್ ಆಗೋದು ನಮ್ಮಂಥ ಬಡವರಿಗೆ. 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಳಗೆ ಬರೋಕ್ಕೆ ಇದೇ ಕಾರಣ. ಇದಕ್ಕೆ ಗೌರ್ಮೆಂಟ್ಗಳನ್ನೇ ಚೇಂಜ್ ಮಾಡೋಷ್ಟು ಪವರ್ ಇದೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇನೆ ದಂಗೆ ಎಬ್ಸೋವಂಥ ಪವರ್ ಕೂಡ ಇದೆ. ನಾವು ಇದ್ರ ಬಗ್ಗೆ ತಿಳ್ಕೊಂಡಿಲ್ಲದ್ರೆ ಇವತ್ತು ಬಡವರಾಗಿದ್ದೀವಿ, ನಾಳೆ ಕಡು ಬಡವರಾಗ್ತೀವಿ. ಇದ್ರ ಬಗ್ಗೆ ತಿಳ್ಕೊಂಡಂಥ ಶ್ರೀಮಂತರು ಇವತ್ತು ಶ್ರೀಮಂತರಾಗಿದ್ದಾರೆ, ಮುಂದೇನೂ ಶ್ರೀಮಂತರಾಗಿರ್ತಾರೆ. ನಾವು ಯಾಕೆ ಈ ಇನ್ಫ್ಲೇಷನ್ ಬಗ್ಗೆ ತಿಳ್ಕೊಬೇಕು? ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ. ನಾವು ಬಡವರೇ ಆಗಿರಲಿ, ಶ್ರೀಮಂತರೇ ಆಗಿರಲಿ, ನಮ್ಮೆಲ್ಲರಿಗೂ ಈ ಇನ್ಫ್ಲೇಷನ್ ಎಫೆಕ್ಟ್ ಮಾಡುತ್ತೆ. ನಾವು ಕೂಡ ದಿನಬಳಕೆ ವಸ್ತುಗಳಲ್ಲಿ ತರಕಾರಿ, ಸೊಪ್ಪು, ಬೇಳೆ, ಸೋಪು, ಶಾಂಪು ಎಲ್ಲ ಯೂಸ್ ಮಾಡ್ತೀವಿ. ಅದೇ ಥರ ಶ್ರೀಮಂತರು ಕೂಡ ಯೂಸ್ ಮಾಡ್ತಾರೆ. ನಿಮಗೆ ತುಂಬ ಜನಕ್ಕೆ ಅನಿಸ್ತಿರುತ್ತೆ ಈ ಇನ್ಫ್ಲೇಷನ್ ಎಲ್ಲ ತಿಳ್ಕೊಂಡು ನನಗೇನಾಗಂಗಿದೆ, ಇದೆಲ್ಲ ಶ್ರೀಮಂತರ ವಿಷಯ, ನನಗಲ್ಲ ಇದು, ನಾನು ಜಸ್ಟ್ ಜೀವನ ಮಾಡ್ಕೊಂಡು ಹೋದರೆ ಸಾಕು, ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ನಿಜವಾಗ್ಲೂ ಇನ್ಫ್ಲೇಷನ್ ಎಫೆಕ್ಟ್ ಮಾಡೋದು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೇನೆ. ಶ್ರೀಮಂತರು ದುಡಿಯೋ ದುಡ್ಡಲ್ಲಿ ಕೇವಲ 5-10% ದುಡ್ಡನ್ನ ಮಾತ್ರ ಅವರು ಬೇಸಿಕ್ ನೀಡ್ಗೋಸ್ಕರ ಸ್ಪೆಂಡ್ ಮಾಡ್ತಾರೆ. 70-80% ನಾವು ದುಡಿಯೋ ದುಡ್ಡು ಜಸ್ಟ್ ನಮ್ಮ ಬೇಸಿಕ್ ನೀಡ್ಗೋಸ್ಕರ ಖರ್ಚು ಮಾಡ್ತೀವಿ. ರೇಷನ್ನು, ತರಕಾರಿ, ಪೆಟ್ರೋಲ್ ಚಾರ್ಜು, ಸ್ಕೂಲ್ ಫೀಸು, ಕಾಲೇಜ್ ಫೀಸು, ರೆಂಟು, ಇದೆಲ್ಲದ್ರ ಮೇಲೇ ನಾವು ದುಡ್ದಿರೋ 70-80% ದುಡ್ಡನ್ನ ಖರ್ಚು ಮಾಡ್ತೀವಿ. ಇನ್ನೂ ತುಂಬ ಜನ ಹೇಳ್ತಾರೆ ಈ ಇನ್ಫ್ಲೇಷನ್ ಎಲ್ಲ ಸಿಟಿಲಿರೋರ್ಗೆ ಅಷ್ಟೇ, ನಮ್ಮ ಹಳ್ಳಿಯರಿರೋರಿಗೆ ಏನು ಎಫೆಕ್ಟೇ ಆಗಲ್ಲ, ಯಾಕಂದರೆ ನಾವು ಈ ಸಿಟಿಗಳನ್ನ ಥರ ಅದು ಇದು ಪರ್ಚೇಸ್ ಮಾಡಲ್ಲ, ನಮಗೆ ಬೇಕಾದನ್ನು ಪರ್ಚೇಸ್ ಮಾಡ್ತೀವಿ ಅಂತ. ನೀವು ಈ ಆರ್ಟಿಕಲ್ ನೋಡಿ, ಈ ಆರ್ಟಿಕಲಲ್ಲಿ ಹೇಳ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ರೂರಲಲ್ಲೇ ಜಾಸ್ತಿ ಇನ್ಫ್ಲೇಷನ್ ಆಗುತ್ತೆ ಕಂಪೇರ್ ಟು ಅರ್ಬನ್ಗಿನ್ನ. ಯಾಕಂದರೆ ನಿಮ್ಮ ಹಳ್ಳಿಗಳಿಗೆ ಯಾವುದೇ ಒಂದು ಸಾಮಗ್ರಿ ಬರಬೇಕಂದ್ರೂ ಕಾಸ್ಟ್ಲಿ ಆಗುತ್ತೆ, ಯಾಕಂದರೆ ಅದು ರೋಡಿಂದ ಬರಬೇಕು, ರೋಡ್ ಸರಿಯಿರಲ್ಲ. ಆಮೇಲೆ ಹಳ್ಳಿಗಳಲ್ಲಿ 100 ಮನೆ ಇರಲಿ, 100 ಮನೆಗೆ ಇರಬೇಕಾದ್ರೂ ಕೂಡ ಅಲ್ಲಿ ಬಂದು ಯಾರನ್ನ ಒಬ್ರು ಸಪ್ಲೈ ಮಾಡೋಕ್ಕೆ ಬರಬೇಕು. ಅದೇ ಸಿಟಿಗಳಲ್ಲಾದರೆ ಬಲ್ಕಲ್ಲಿ ಬರುತ್ತೆ. ಇದೇ ರೀಸನ್ನಿಂದನೇ ಸಿಟಿಗಿನ್ನ ಜಾಸ್ತಿ ಹಳ್ಳಿಗಳಲ್ಲೇ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ. ಈ ಇನ್ಫ್ಲೇಷನ್ನು ನಮ್ಮಂಥ ಬಡ ಜನಗಳನ್ನ ಯಾವ ಥರ ದಿವಸಕ್ಕೆ ಕೊಲ್ತಾ ಬರ್ತಿದೆ ಗೊತ್ತಾ? ಈಗ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಹತ್ರ ಏನಾದರೂ 20,000 ಸಂಬಳ ಬರ್ತಿದ್ರೆ ಅದರಲ್ಲಿ ರೇಷನ್ನು, ತರಕಾರಿ, ಹಾಲು, ಗ್ಯಾಸು, ಸಿಲಿಂಡ್ರು ಅಂತ ಒಂದು 7,000 ರೂಪಾಯಿ ಖರ್ಚಾಗುತ್ತೆ. ಇನ್ನು 2,000 ರೂಪಾಯಿ ನೀವು ಆಫೀಸಿಂದ ಮನೆಗೆ ಓಡಾಡೋಕ್ಕೆ ಟ್ರಾನ್ಸ್ಪೋರ್ಟ್ ಖರ್ಚಾಗುತ್ತೆ. ಒಂದು ರೆಂಟು ಅಂತ 6,000 ರೂಪಾಯಿ ಪೇ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಕೇವಲ 5,000 ರೂಪಾಯಿ ಮಾತ್ರ ಉಳಿಯುತ್ತೆ. 15,000 ರೂಪಾಯಿ ಜಸ್ಟ್ ನಿಮ್ಮ ಬೇಸಿಕ್ ನೀಡಿಗೋಸ್ಕರ ಬೇಕು. ಇದೆಲ್ಲ ಐಟಮ್ ಮೇಲೆ ವರ್ಷದಿಂದ ವರ್ಷಕ್ಕೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಅಂದರೆ 2010ರಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 45 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಇದೆ. 2010ರಲ್ಲಿ ಒಂದು ಮೊಟ್ಟೆ ಬೆಲೆ 2 ರೂಪಾಯಿ ಇತ್ತು, ಇವಾಗ ಅದು 6 ರೂಪಾಯಿ ಇದೆ. ಇದನ್ನೇ ಇನ್ಫ್ಲೇಷನ್ ಅಂತ ಹೇಳೋದು. ದಿಸದಿಂದ ದಿಸಕ್ಕೆ ಇದ್ರ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಇದೇ ರೀತಿ ನಾನು ಅವಾಗಲೇ ಹೇಳ್ದಂಗೆ ನಾವು ಖರ್ಚು ಮಾಡ್ತಿರೋ 15,000 ರೂಪಾಯಿ ಮೇಲೂ ಎವ್ರಿ ಇಯರ್ 10% ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಇನ್ನು 5 ವರ್ಷ ಬಿಟ್ಬಿಟ್ಟು ನಮಗೆ ತಿಂಗಳು ಖರ್ಚನ್ನ ಮೇಂಟೈನ್ ಮಾಡೋಕ್ಕೋಸ್ಕರ 24,000 ರೂಪಾಯಿ ಬೇಕಾಗುತ್ತೆ. ನಮಗೆ ಸಂಬಳ ಬರ್ತಿರೋದೆಷ್ಟು? 20,000. ಖರ್ಚೆಷ್ಟು? 24,000. ಇದು ಜಸ್ಟ್ ನಮ್ಮ ಬೇಸಿಕ್ಕೋಸ್ಕರ ಬೇಕಾಗಿದೆ. ಇಲ್ಲಿ ನೀವು ಯಾವುದೇ ಥರ ಮದುವೆಗೆ ಹೋಗ್ತಾ ಇಲ್ಲ, ಟ್ರಿಪ್ ಹೊಡಿತಿಲ್ಲ, ಫೋನ್ ಬೈ ಮಾಡಿಲ್ಲ, ಜಸ್ಟ್ ಬೇಸಿಕ್ ನೀಡ್ಗೋಸ್ಕರ ಖರ್ಚು ಮಾಡ್ತಿರೋ ದುಡ್ಡಿದು. ಇವಾಗ ಏನಾದರೂ ನಿಮ್ಮ ಸಂಬಳ ಜಾಸ್ತಿ ಆಗಲಿಲ್ಲದ್ರೆ ಈ ಎಕ್ಸ್ಟ್ರಾ 4,000 ರೂಪಾಯಿನ ಎಲ್ಲಿಂದ ತರ್ತೀರಾ? ಎಲ್ಲಿಂದ ತರಬೇಕಾಗತ್ತೆ ಅಂದರೆ ಅಲ್ಲಿ ಇಲ್ಲಿ ಸಾಲ ಮಾಡಿ, 5,000 ಕೊಡು, 10,000 ಕೊಡು ಅಂತ ಸಾಲ ಮಾಡಿ ತಂದು ನನ್ನ ಮನೆ ಮೇಂಟೈನ್ ಮಾಡಿ ಮತ್ತೆ ಅವ್ರಿಗೆ ಕೊಡಬೇಕಾದಾಗ ಇನ್ನೊಬ್ರ ಹತ್ರ ಇಸ್ಕೊಂಡು ಕೊಡಬೇಕಾಗತ್ತೆ. ಇದರಿಂದನೇ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಡೆಟ್ ಟ್ರ್ಯಾಪಲ್ಲಿ ಸಿಗಾಕಂತವೆ. ಇದೊಂದೇ ವಿಷಯದಿಂದನೇ ನಾವು ಮತ್ತೆ 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 ಬಡವರಾಗ್ತಾನೆ ಹೋಗ್ತಾ ಇರ್ತೀವಿ. ಇನ್ಫ್ಲೇಷನ್ಗೆ ಎಫೆಕ್ಟ್ ಆಗ್ದಲೇ ಇರೋದು ಒಂದಿದೆ, ಏನಂದರೆ ಟರ್ಮ್ ಇನ್ಶೂರೆನ್ಸ್. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ಈ ಟರ್ಮ್ ಇನ್ಶೂರೆನ್ಸ್ ಅಂದರೆ ಈ ಇನ್ಶೂರೆನ್ಸು ನಾವು ಕಮ್ಮಿ ಬೆಲೆಯಲ್ಲಿ ಜಾಸ್ತಿ ರಿಟರ್ನ್ನ ತೆಗಿಬೋದು. ನೀವೇನಾದರೂ 473 ರೂಪಾಯಿ ಪೇ ಮಾಡಿದ್ರೆ ಅಪ್ ಟು 1 ಕೋಟಿವರೆಗೂ ನಮಗೆ ಇನ್ಶೂರೆನ್ಸ್ ಸಿಗುತ್ತೆ. ಈ ಇನ್ಶೂರೆನ್ಸು ಕೇವಲ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಮಾತ್ರ ಅಲ್ಲ, ನಮಗೆ ಏನಾದರೂ ಕೂಡ ಸಿಗುತ್ತೆ. ಆಫ್ಟರ್ 1 ಇಯರು ಸೂಸೈಡ್ ಆಗಿ ಡೆತ್ ಆದರೂ ಕೂಡ ಸಿಗುತ್ತೆ. ಎಂಟೈರ್ ದುಡ್ಡು ನಮ್ಮ ನಾಮಿನಿಗೆ ಹೋಗುತ್ತೆ, ನಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಅದ್ರ ಥ್ರೂ ನೀವು ಬೈ ಮಾಡ್ಬೋದು. ಪಾಲಿಸಿ ಬಜಾರು ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್. ನೀವು ಅಲ್ಲಿ ಇನ್ಶೂರೆನ್ಸ್ನ ಬೈ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಕಮಿಷನ್ನ ಪೇ ಮಾಡೋಂಗಿರಲ್ಲ. ಆಮೇಲೆ ನೀವು ಇನ್ಶೂರೆನ್ಸ್ನ ಆನ್ಲೈನ್ ಅಲ್ಲದೆ ಆಫ್ಲೈನ್ ಕೂಡ ಬೈ ಮಾಡ್ಬೋದು. ನೀವು ಅವ್ರನ್ನ ಮನೆಗೆ ಕರೆಸಿ ಎಕ್ಸ್ಪ್ಲನೇಷನ್ ತಗೊಂಡು ಆಮೇಲೆ ಕೂಡ ಬೈ ಮಾಡ್ಬೋದು. ಕೇವಲ 473 ರೂಪಾಯಿ ಪೇ ಮಾಡಿದ್ರೆ ನಿಮ್ಗೆ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ವರೆಗೂ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಯಾವಾಗಲೂ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ಯಂಗ್ ಏಜಲ್ಲಿ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡ್ರೆ ತುಂಬ ಪ್ರೈಸ್ ಕಮ್ಮಿ ಇರುತ್ತೆ. ಆಮೇಲೆ ನಿಮ್ಗೆ ಎಷ್ಟೇ ವಯಸ್ಸಾದರೂ ಕೂಡ ಆ ಪ್ರೈಸ್ ಜಾಸ್ತಿ ಆಗಲ್ಲ. ನೀವು 500 ರೂಪಾಯಿ ಪರ್ ಮಂತ್ ಕಟ್ಕೊಂಡು ಬರ್ತಿದ್ರೆ ಇನ್ನು 10 ವರ್ಷ ಬಿಟ್ಟು 500 ಇರುತ್ತೆ, ಇನ್ನೊಂದು 20 ವರ್ಷ ಬಿಟ್ಟು 500 ಇರುತ್ತೆ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡಿದ್ರೆ ಅಪ್ ಟು 10% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಹಾಗಿದ್ರೆ ನಾವು ಇದರಿಂದ ತಪ್ಪಿಸ್ಕೊಳಕ್ಕಾಗೋದೇ ಇಲ್ವಾ? ನಾವು ಇದರಿಂದ ತಪ್ಪಿಸ್ಕೋಬೇಕಂದ್ರೆ ನಾವು ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು.
ಈಗ ನೀವು ಹೇಳ್ಬೋದು 15,000 ಖರ್ಚು ಮಾಡೋ ಜಾಗದಲ್ಲಿ 24,000 ಖರ್ಚಾಗ್ತಿದೆ ಅಂದರೆ ನನ್ನ ಸಂಬಳ ಕೂಡ 30,000 ಆಗಿರುತ್ತೆ, ನಾನು ಹೊರಗಡೆಯಿಂದ ಇನ್ನೇನು ಸಾಲ ಮಾಡೋಣ ಅಂತ. ಆ್ಯಕ್ಚುಲಿ ಈ ಇನ್ಫ್ಲೇಷನ್ನು ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಜಾಸ್ತಿ ಇಂಪ್ಯಾಕ್ಟ್ ಮಾಡೋದು ನಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡೇಷನಿಂದ. ಇದನ್ನು ನಾವು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ನಾನು ರೀಸೆಂಟಾಗಿ ನಮ್ಮ ಅಂಕಲ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವ್ರು ನನಗೆ ಹೊಸ್ದಾಗಿ ಮದುವೆ ಆದಾಗ ನಾನೊಂದು 1 BHK ಮನೆ ಮಾಡಿದ್ದೆ, ಆ ಮನೆ ಬಾಡಿಗೆ 1,500 ರೂಪಾಯಿ ಇತ್ತು ಅಂತ. ಆ್ಯಕ್ಚುಲಿ ಅವರು ಮದುವೆ ಆಗಿ ಇವಾಗ 22 ವರ್ಷ ಆಗಿದೆ. ಇವಾಗ ಅವರು ಮನೆ ಬಾಡಿಗೆ ತಗೊಂಡಿದ್ದ ಸೇಮ್ ಊರಲ್ಲಿ 1 BHK ಮನೆ 6,500ದಿಂದ 7,000 ಇದೆ. ಇನ್ಫ್ಲೇಷನ್ನ ನಾವು ಅಡ್ಜಸ್ಟ್ ಮಾಡಿ ನೋಡಿದ್ರೆ ವರ್ಷ ಮನೆ ಬಾಡಿಗೆ 7% ಹಂಗೆ ಇನ್ಕ್ರೀಸ್ ಆಗಿದೆ ಲಾಸ್ಟ್ 22 ವರ್ಷದಿಂದ. ಈಗ ನೀವು ಹೇಳ್ಬೋದು, ಗುರು ವರ್ಷದಿಂದ ವರ್ಷಕ್ಕೆ 6% ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ನೀನು ನೋಡಿದ್ರೆ 10% ಕ್ಯಾಲ್ಕುಲೇಷನ್ ತಗೊಂಡಿದ್ಯಲ್ಲಮ್ಮ ಅದೆಂಗೆ ಅಂತ. ಯಾಕಂದರೆ ಇವಾಗ ಅವರು ಒಂದು ಸ್ವಂತ ಮನೆ ಕಟ್ಕೊಂಡಿದ್ದಾರೆ. ಅವ್ರು ಏನಾದರೂ ಸ್ವಂತ ಮನೆ ಕಟ್ಕೊಂಡಿಲ್ಲ ಅಂದಿದ್ರೆ ಅವ್ರು ಬಾಡಿಗೆ ಮನೇಲಿ ಇರಬೇಕಿತ್ತು. ಇವಾಗ ಅವರು ಆ ಸೇಮ್ 1 BHKನಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಇವಾಗ ಅವ್ರದ್ದು ಫ್ಯಾಮಿಲಿ ದೊಡ್ಡದಾಗಿದೆ, ಅವ್ರಿಗೆ 2 ಮಕ್ಕಳಿದ್ದಾರೆ. ಇದರಿಂದ ಅವ್ರಿಗೆ 2 BHK ಮನೆ ಬೇಕಾಗುತ್ತೆ. ಇವಾಗ ಆ ಊರಲ್ಲಿ 2 BHK ಮನೆ ಕಾಸ್ಟು 11,000ದಿಂದ 12,000 ರೂಪಾಯಿ ಆಗುತ್ತೆ. ಇದನ್ನು ನೀವು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ನೋಡಿದ್ರೆ ಆ್ಯಕ್ಚುಲಿ ಇವ್ರದ್ದು ರೆಂಟಲ್ಲಿ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗಿರೋ ಪ್ರೈಸು 10%. ನೀವು ಸುಮ್ಮನೆ ಡೇಟಾ ನೋಡಿದ್ರೆ ಅದು 6% ಅಂತ ತೋರಿಸುತ್ತೆ. ಇಲ್ಲಿ ಲೈಫ್ ಸ್ಟೈಲ್ ಇನ್ಕ್ರೀಸ್ ಆಗಿರೋದ್ರಿಂದ ಇದು 10% ಜಾಸ್ತಿ ಆಗಿದೆ. ಅದಲ್ದಲೆ ಸುಮ್ಮನೆ ಯೋಚನೆ ಮಾಡಿ, 10 ವರ್ಷದಿಂದ ನಿಮ್ಮ ಹತ್ರ ಮೊಬೈಲ್ ಫೋನ್ ಇತ್ತ, ನೀವು ಇಂಟರ್ನೆಟ್ ಹಾಕ್ಸ್ತಿದ್ರಾ, ಆವಾಗ ನಿಮ್ಮದು ಕರೆಂಟ್ ಬಿಲ್ ಎಷ್ಟು ಬರ್ತಾ ಇತ್ತು? ಇವಾಗ ಫ್ರಿಜ್ಜು, TV, ವಾಷಿಂಗ್ ಮಿಷಿನ್ ಎಲ್ಲ ಮನೇಲಿದೆ, ಇವಾಗ ಎಷ್ಟು ಬರ್ತಾ ಇದೆ? ಇದನ್ನೇ ನಾವು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ನಾವು ಸ್ಯಾಲ್ರಿ ಜಾಸ್ತಿ ಆದಂಗೆ ನಾವು ಸ್ಯಾಲ್ರಿಗಿನ್ನ ಜಾಸ್ತಿ ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಇದರಿಂದನೇ ನಾವು ಈ ಡೆಟ್ ಟ್ರ್ಯಾಪಲ್ಲಿ ಸಿಗಾಕೊಳ್ತೀವಿ. ಇಷ್ಟೇ ಅಲ್ಲದೆ ನೀವು ಎಜುಕೇಷನ್ ಮೇಲೆ ಖರ್ಚು ಮಾಡ್ತೀರಾ, ಮೆಡಿಕಲ್ ಮೇಲೆ ಖರ್ಚು ಮಾಡ್ತೀರಾ. ಇದ್ರದ್ದು ಇನ್ಫ್ಲೇಷನ್ನು ನಾರ್ಮಲ್ ಇನ್ಫ್ಲೇಷನ್ಗಿನ್ನ ಡಬಲ್ ಇರುತ್ತೆ. ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ ಇನ್ಫ್ಲೇಷನ್ನು 12% ಇರುತ್ತೆ, ಮೆಡಿಕಲ್ ಇನ್ಫ್ಲೇಷನ್ನು 14% ಇರುತ್ತೆ. ನನ್ಗೆ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ನನ್ನ ಎಜುಕೇಷನ್ ಕಾಸ್ಟು ಹೋಗ್ತಾ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ, ಗುರು ನಾನು 70-80 ಸಾವಿರದಲ್ಲೇ ಇಡೀ ಕಾಲೇಜೇ ಮುಗಿಸ್ಬಿಟ್ಟಿದ್ದೀನಿ, ಅದು ಹೆಂಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ಹೋಗ್ತಾ ಎಜುಕೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇ ನೋಡಿ, ಈಗ ಜಸ್ಟ್ LKG UKGಗೆ ಸೇರಿಸ್ಬೇಕಂದ್ರೆ ಮಿನಿಮಮ್ 50,000 ರೂಪಾಯಿ ಬೇಕು. ನಿಮ್ಮ 50,000 ರೂಪಾಯಿನಲ್ಲಿ ಮುಂಚೆ SLC ಓದ್ ಹೊರಗೆ ಬರ್ಬೋದಿತ್ತು. ಇವಾಗ ನೀವು ಜಸ್ಟ್ ಒಂದು ಕ್ಲಿನಿಕ್ ಒಳಗೆ ಹೋಗಿ ಬಂದರೆ 1-1.5 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಮುಂಚೆ ಜಸ್ಟ್ 100 ರೂಪಾಯಿ ಇದ್ದಿದ್ರೆ ಆರಾಮ್ಸೆ ನಿಮ್ಮ ಟ್ರೀಟ್ಮೆಂಟ್ ಆಗ್ತಾ ಇತ್ತು. ಡಾಕ್ಟ್ರಿಗೆ 50, ಮಾತ್ರೆಗೆ 50 ಅಂತ. ಇವತ್ತು ಅದೇ 1-1.5 ಸಾವಿರ ಬೇಕಾಗ್ತಾ ಇದೆ. ಇದನ್ನೇ ಮೆಡಿಕಲ್ ಇನ್ಫ್ಲೇಷನ್ ಅಂತ ಕರೆಯೋದು. ಹಾಗಿದ್ರೆ ಈ ಇನ್ಫ್ಲೇಷನ್ನು ಏನಕ್ಕಾಗುತ್ತೆ? ನಾರ್ಮಲಿ ಇನ್ಫ್ಲೇಷನ್ ಆಗೋಕ್ಕೆ ಮೇನ್ ಕಾರಣ ಏನಂದರೆ ಎಕನಾಮಿಕ್ ಬೂಮಿಂದ. ಅಂದರೆ ಕಂಟ್ರಿ ಡೆವಲಪ್ ಆಗ್ತಾ ಏನಾಗುತ್ತೆ, ಜನಗಳ ಕೈಯಲ್ಲಿ ಜಾಸ್ತಿ ದುಡ್ಡು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜನಗಳು ಎಲ್ಲರೂ ಒಂದೇ ವಸ್ತುನ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಲಿ ಆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಎರಡನೇ ರೀಸನ್ನು, ಯಾವುದನ್ನ ಕ್ರೈಸಿಸ್ ಆದಾಗ ಆ ಗೌರ್ಮೆಂಟ್ಗಳು ಹೊಸ ನೋಟ್ನ ಪ್ರಿಂಟ್ ಮಾಡಿ, ಇದರಿಂದ ಕೂಡ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಜನಗಳ ಕೈಯಲ್ಲಿ ದುಡ್ಡು ಸಿಗುತ್ತೆ. ಆ ದುಡ್ಡು ಸಿಗೋದ್ರಿಂದ ಜನ ಆಟೋಮೆಟಿಕ್ಲಿ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಪ್ರೈಸಸ್ಗಳ ಬೆಲೆ ಮೇಲೋಗುತ್ತೆ. ಇದನ್ನೆಲ್ಲ ಮಾಡ್ದಲೇ ನಾವು ತುಂಬ ಚೆನ್ನಾಗಿರ್ತೀವಿ, ನಾವು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಪಣ ತೊಟ್ಟು ನಿಂತ್ಕೊಂಡ್ರೂ ಕೂಡ ಇನ್ಫ್ಲೇಷನ್ನು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಯಾಕಂದರೆ ಇನ್ಫ್ಲೇಷನ್ನು ಬರೀ ದೇಶದಲ್ಲಾಗೋ ಒಂದು ರೀಸನಿಂದ ಮಾತ್ರ ಅಲ್ಲ, ಇಡೀ ವರ್ಲ್ಡಲ್ಲಿ ಏನಾದರೂ ಕೂಡ ಅದು ಇನ್ಫ್ಲೇಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ಲು, ರೀಸೆಂಟಾಗಿ ರಷ್ಯಾ-ಯುಕ್ರೇನ್ ವಾರ್ ಆಯಿತು. ರಷ್ಯಾ-ಯುಕ್ರೇನ್ ವಾರ್ ಆಗಿರೋದಕ್ಕೆ ಇಂಡಿಯಾದಲ್ಲಿ ಕುಕ್ಕಿಂಗ್ ಆಯಿಲ್ ಪ್ರೈಸು ಸಖತ್ ಮೇಲೋಯ್ತು. ನೀವೇ ನೋಡಿರ್ತೀರ, 1 ಲೀಟ್ರ್ ಎಣ್ಣೆ 200 ರೂಪಾಯಿ 220 ಎಲ್ಲ ಹೋಗಿತ್ತು. ಯಾಕಂದರೆ ಅದು ಯುಕ್ರೇನಿಂದ ಬರುತ್ತೆ ನಮಗೆ ಜಾಸ್ತಿ ಕುಕ್ಕಿಂಗ್ ಆಯಿಲು. ಅಲ್ಲಿಂದ ತರಿಸ್ಕೊಳ್ಬೇಕಾದ್ರೆ ಬಿಕಾಸ್ ಅಲ್ಲಿ ವಾರ್ ಇರೋದ್ರಿಂದ ತರಿಸ್ಕೊಳಕ್ಕೆ ಕಷ್ಟ ಆಗ್ತಿತ್ತು, ಅದರಿಂದ ಪ್ರೈಸ್ ಮೇಲೋಯ್ತು. ಇದೇ ರೀತಿ ಯಾವ್ದಾನ ಒಂದು ಪ್ರಾಡಕ್ಟ್ನ ತಯಾರು ಮಾಡೋಕ್ಕೆ ರಾ ಮೆಟೀರಿಯಲ್ ತರಿಸ್ಬೇಕಂದ್ರೆ, ಎಕ್ಸಾಂಪಲ್ ಒಂದು ಟೈರ್ನ ತಯಾರು ಮಾಡೋಕ್ಕೆ ರಬ್ಬರ್ ಕೆಮಿಕಲ್ ಬೇಕು. ಆ ರಬ್ಬರ್ ಕೆಮಿಕಲ್ ಯಾವ್ದಾನ ಬೇರೆ ದೇಶದಿಂದ ಬರಬೇಕಾಗಿದ್ರೆ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿ ಅದ್ರ ಪ್ರೈಸ್ ಜಾಸ್ತಿ ಆಯ್ತು ಅಂದರೆ ಕೂಡ ಟೈರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. 2020ರಲ್ಲಿ ಒಳ್ಳೆ ಲಾಕ್ಡೌನ್ ಇದ್ದಿದ್ದ ಕಾರಣ ಸೆಮಿ ಕಂಡಕ್ಟರ್ ಚಿಪ್ದು ಶಾರ್ಟೇಜ್ ಬಂದಿತ್ತು. ಅದರಿಂದ ಪ್ರತಿಯೊಂದು ಆಟೋಮೊಬೈಲ್ ಪ್ರೈಸ್ ಜಾಸ್ತಿ ಆಗೋಯ್ತು. ಕಾರ್ಗಳ ಪ್ರೈಸ್ ಅವಾಗ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು. ಏನಕ್ಕಂದ್ರೆ ಸೆಮಿ ಕಂಡಕ್ಟರ್ ಚಿಪ್ ಸಿಗ್ತಾ ಇಲ್ಲ ಅಂತ. ಎಲ್ಲೋ ಆಗಿರೋ ಪ್ರಾಬ್ಲಮ್ಗೆ ಅದು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಇದನ್ನ ಆಲ್ಮೋಸ್ಟ್ ಆಲ್ ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆ ಗೌರ್ಮೆಂಟ್ ಇವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು, ಇವ್ರ ಗೌರ್ಮೆಂಟ್ ಅವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡೇ ಬಂದ್ಬಿಡ್ತಾರೆ. ಬಟ್ ನಾವು ಜನಗಳು ಮಾತ್ರ ಇದರಿಂದ ಮೋಸ ಹೋಗ್ತೀವಿ. ಬೆಲೆ ಏರಿಕೆ ಆಯಿತು ಅಂತ ನಾವು ಗೌರ್ಮೆಂಟ್ ಮೇಲೆ ಗೂಬೆ ಕೂರಿಸ್ತೀವಿ ಹೊರತು ಅದನ್ನ ಯಾಕೆ ಏನು ಅಂತ ನಾವು ಅರ್ಥ ಮಾಡ್ಕೊಳಲ್ಲ. ಯಾಕೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ಗೌರ್ಮೆಂಟ್ ಬರಲಿ ಬರ್ದಲೇ ಇರಲಿ ನಮ್ಮ ಜೀವನಕ್ಕೆ ಯಾರೂ ಕೂಡ ಎಫೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಈ ಇನ್ಫ್ಲೇಷನ್ ಬಗ್ಗೆ ಐಡಿಯಾ ಇದೆ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಮೊದಲನೇ ಸೊಲ್ಯೂಷನ್ ಏನಂದರೆ, ನಮ್ಮ ಹಳೆ ಕಾಲದಲ್ಲಿ ಹೇಳ್ತಾರಲ್ವ ಗಾದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ, ಅದೇ ಥರ ಮಾಡಬೇಕು.
ಏನಂದರೆ ನಮ್ಮ ಸಂಬಳ ಎಷ್ಟೆಷ್ಟು ಇನ್ಕ್ರೀಸ್ ಆಗುತ್ತೆ ನಾವು ಖರ್ಚನ್ನ ಅದೇ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಯಾವತ್ತೋ ಇನ್ಕ್ರೀಸ್ ಆಗೋ ಸಂಬಳಕ್ಕೋಸ್ಕರ ನಾವು ಇವತ್ತೇ EMI ಪರ್ಚೇಸ್ ಮಾಡಬಾರ್ದು. ನಮ್ಮ ಇನ್ಕಮ್ ಯಾವ ಥರ ಇನ್ಕ್ರೀಸ್ ಆಗುತ್ತೆ ಅದೇ ಥರನೇ ನಾವು ಕೂಡ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಬೇಕು. ಇಲ್ಲ ಅದಕ್ಕಿಂತ ಕಡಿಮೆ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ಅಂತೂ ಮಾಡ್ಕೊಬಾರ್ದು. ನಿಮ್ಮ ಇನ್ಕಮ್ ಏನಾದರೂ 1000 ರೂಪಾಯಿಂದ 5000 ಹೋಯ್ತು ಅಂದರೆ ನಿಮ್ಮ ಲೈಫ್ ಸ್ಟೈಲ್ನ 1000 ರೂಪಾಯಿಂದ 2500 ಮಾಡ್ಕೊಂಡ್ರೆ ಇನ್ನೂ 2500 ನೀವು ಸೇವ್ ಮಾಡ್ಬೋದು. ಆ ಸೇವ್ ಮಾಡಿರೋದನ್ನ ನೀವೇನು ಮಾಡ್ಬೋದು, ಅದನ್ನು ಇನ್ವೆಸ್ಟ್ ಮಾಡ್ಬೋದು. ಆ ಇನ್ವೆಸ್ಟ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಆಗುತ್ತೆ ಗೊತ್ತಾ? ಇಲ್ಲಿ ನೋಡಿ, 30 ವರ್ಷದಿಂದ ಒಂದು ಮೊಟ್ಟೆಯ ಪ್ರೈಸು 70 ಪೈಸಾ ಇರುತ್ತೆ. ಇವಾಗ ಅದ್ರ ಪ್ರೈಸು 6.5 ರೂಪಾಯಿ ಇದೆ. ಇದೇ ರೀತಿ 30 ವರ್ಷದಿಂದ ಗೋಲ್ಡ್ನ ಪ್ರೈಸು 4600 ರೂಪಾಯಿ ಇದೆ. ಇವತ್ತು 74,000 ರೂಪಾಯಿ ಇದೆ. 30 ವರ್ಷದಿಂದ ನಿಮ್ಮ ಕೈಯಲ್ಲಿ 5,000 ರೂಪಾಯಿ ಸೇವ್ ಮಾಡಿದ್ದೀರ ಅಂದರೆ ಆ ದುಡ್ಡನ್ನ ನೀವೇನಾದರೂ 5,000 ರೂಪಾಯಿದು ಮೊಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿದರೆ, ಅಂದರೆ ಮೊಟ್ಟೆ ಏನಾದರೂ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಮೊಟ್ಟೆ ಏನಾದರೂ ಕೆಡ್ದಂಗೆ ಇಲ್ಲಿವರೆಗೂ ಬಂದಿದೆ ಅಂದರೆ ನೀವು ಆ ಟೈಮಲ್ಲಿ ಎಷ್ಟು ಮೊಟ್ಟೆ ಬೈ ಮಾಡ್ಬೋದಿತ್ತು ಹೇಳಿ? 7,142 ಮೊಟ್ಟೆನ ನೀವು ಬೈ ಮಾಡ್ಬೋದಿತ್ತು. ಅದೇ ಗೋಲ್ಡ್ನ ನೀವು ಬೈ ಮಾಡ್ಬೇಕಂತಿದ್ರೆ 10 ಗ್ರಾಮ್ ಗೋಲ್ಡ್ನ ಬೈ ಮಾಡ್ಬೋದಿತ್ತು. ಇವತ್ತು ಆ 10 ಗ್ರಾಮ್ ಗೋಲ್ಡ್ನ ಪ್ರೈಸ್ ಆಗಿದೆ 74,000. ಅದೇ ನೀವೇನಾದರೂ 5,000ನ ಮೊಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿದರೆ ಇವತ್ತು ಅದ್ರ ವ್ಯಾಲ್ಯೂ ಆಗ್ತಿತ್ತು 49,000 ರೂಪಾಯಿ. 7 ರೂಪಾಯಿಗೆ ಒಂದು ಮೊಟ್ಟೆ ಅಂದರೆ 7,140 ಮೊಟ್ಟೆ ಇಟ್ಟು ಮಾಡಿದ್ರೆ 49,000 ರೂಪಾಯಿ ಆಗ್ತಿತ್ತು. ಅಂದರೆ 5,000ದಿಂದ ನೀವು ಎಷ್ಟು ಮೊಟ್ಟೆನ ಬೈ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡು ಬೇಕಿತ್ತೋ ಇವಾಗ 49,000 ರೂಪಾಯಿ ಬೇಕು ನಿಮಗೆ ಅಷ್ಟೇ ಮೊಟ್ಟೆನ ಬೈ ಮಾಡೋಕ್ಕೆ. ಮೊಟ್ಟೆನ ಜಸ್ಟ್ ಎಕ್ಸಾಂಪಲ್ಲಾಗಿ ತೊಗೊಳ್ಳಿ. ಮೊಟ್ಟೆನಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಈಸಿ ಅಂತ ನಾನು ಮೊಟ್ಟೆ ಜಾಸ್ತಿ ಎಕ್ಸ್ಪ್ಲನೇಷನ್ ತಾಂತೀನಿ. ಮೊಟ್ಟೆನ ಎಕ್ಸಾಂಪಲ್ದಾಗ ತೊಗೊಳ್ಳಿ. ಅದೇ ರೀತಿ ಅಕ್ಕಿ ಕೂಡ, ರಾಗಿ ಕೂಡ ಪ್ರತಿಯೊಂದು ಸೇಮ್ ಪ್ರೈಸಲ್ಲೇ ಇನ್ಕ್ರೀಸ್ ಆಗಿರುತ್ತೆ. ನಿಮಗೆ ಅವಾಗ 5,000 ರೂಪಾಯಿ ತಿಂಗಳ ಸಂಬಳ ಬರ್ತಿತ್ತು ಅಂದರೆ ನೀವು ಜೀವನ ಮಾಡೋಕ್ಕೆ 5,000 ರೂಪಾಯಿ ಸಾಕಾಗ್ತಿತ್ತು. ಇವತ್ತು 49,000 ರೂಪಾಯಿ ಬೇಕು ನೀವು ಸೇಮ್ ಲೈಫ್ ಸ್ಟೈಲ್ನ ಜೀವನ ಮಾಡೋಕ್ಕೆ. ಅದೇ ದುಡ್ಡನ್ನ ನೀವೇನಾದರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವತ್ತು ಗೋಲ್ಡ್ನ ವ್ಯಾಲ್ಯೂ ಆಗಿದೆ 74,000. ಅದರಲ್ಲಿ ನೀವು 49,000ಕ್ಕೆ ನಿಮ್ಮ ಜೀವನ ನಡೆಸಿದ್ರು ಕೂಡ ಇನ್ನು 25,000 ರೂಪಾಯಿ ನಿಮ್ಮ ಕೈಯಲ್ಲಿ ಉಳ್ಕೊಂತಿತ್ತು. 30 ವರ್ಷದಿಂದ ನಿಮ್ಮ ಕೈಲಿದ್ದ 5,000ದಿಂದ ನೀವು 7,100 ಬಟ್ಟೆ ಬೈ ಮಾಡ್ಬೋದಿತ್ತು. ಅದೇ ದುಡ್ಡನ್ನ ನೀವೇನಾದರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನೀವು 10,500 ಮೊಟ್ಟೆ ಬೈ ಮಾಡ್ಬೋದಿತ್ತು. ಆಲ್ಮೋಸ್ಟ್ 3,000 ಮೊಟ್ಟೆನ ಜಾಸ್ತಿ ಬೈ ಮಾಡ್ಬೋದಿತ್ತು. ಇವತ್ತು ನಿಮ್ಮ ಲೈಫ್ ಸ್ಟೈಲು ಅವತ್ತಿಗಿನ್ನ ಇವತ್ತು ಮೇಲಿರ್ತಿತ್ತು. ಇದೇ ರೀಸನಿಂದನೇ ನಿಮ್ಮ ಅಪ್ಪ ಅಮ್ಮ ಈಗಲೂ ಕೂಡ ಹೇಳೋದು, ಏನಾದರೂ ದುಡ್ಡಿದ್ರೆ ಸ್ವಲ್ಪ ಗೋಲ್ಡ್ ಬೈ ಮಾಡು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡು ಅಂತ. ಯಾಕಂದರೆ ಈಗಿನ ಕಾಲದಲ್ಲಿ ಗೋಲ್ಡ್ ಇಟ್ಕೊಂಡಿರೋರನ್ನ ಶ್ರೀಮಂತರು ಅಂತ ಕರೀತಾರೆ. ಯಾರ ಹತ್ರ ಗೋಲ್ಡ್ ಇದೆ ಅವ್ರನ್ನ ಶ್ರೀಮಂತರು ಅಂತ ಟ್ರೀಟ್ ಮಾಡ್ತಾರೆ. ಯಾಕಂದರೆ ಗೋಲ್ಡ್ ಅಷ್ಟು ಮೇಲೋಗಿದೆ ಅಂತ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಅದೇ ರೀತಿ ಮೊಟ್ಟೆ ಕೂಡ ಮೇಲೋಗಿದೆಯಲ್ಲ, ಅದೇ ರೀತಿ ಬೇಳೆಕಾಳುಗಳು ಮೇಲೋಗಿದೆಯಲ್ಲ, ಇವೆಲ್ಲದಕ್ಕಿಂತ ಜಾಸ್ತಿ ಸ್ವಲ್ಪ ಗೋಲ್ಡ್ ಮೇಲೋಗಿರೋದಕ್ಕೆ ಗೋಲ್ಡ್ನ ಲಕ್ಸುರಿ ಅಂತ ಟ್ರೀಟ್ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ದುಡ್ಡನ್ನ ಈ ಇನ್ಫ್ಲೇಷನ್ಗಿನ್ನ ಜಾಸ್ತಿ ಮೇಲೋಗುವಂಥ ಯಾವುದನ್ನ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಯಾವಾಗಲೂ ಸೇಫ್ ಆಗಿರ್ತೀವಿ. ಮುಂದೆ ಒಂದು ದಿವಸ ನಮ್ಮ ಹತ್ರ ಇವಾಗಿರೋ ಬೈಯಿಂಗ್ ಪವರೇ ಮುಂದೆ ಒಂದು ದಿವಸನೂ ಇರುತ್ತೆ ಅಂತ. ಅದನ್ನು ಸೆಲ್ ಮಾಡಾದರೂ ನಾವು ಜೀವನ ಮಾಡ್ಬೋದು ಅಂತ. ಯಾಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಹೇಳಿ? ಕಷ್ಟ ಕಾಲಕ್ಕೆ ಬಂದಾಗ ಬೇಕಾಗುತ್ತೆ. ಯಾಕೆ ಬೇಕಾಗುತ್ತೆ? ಅವಾಗ ಅದು ಈ ಇನ್ಫ್ಲೇಷನ್ನ ಬೀಟ್ ಮಾಡಿರುತ್ತೆ. ಅದೇ ಏನಾದರೂ ನೀವು 30 ವರ್ಷದಿಂದ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದರೆ 30 ವರ್ಷದಿಂದನೂ ರಿಯಲ್ ಎಸ್ಟೇಟು 13% ಇಯರ್ ಆನ್ ಇಯರ್ ರಿಟರ್ನ್ ಕೊಡ್ಕೊಂಡು ಬಂದಿದೆ. ನೀವೇನಾದರೂ ನಿಮ್ಮ 5,000ನ 30 ವರ್ಷದಿಂದ ಇನ್ವೆಸ್ಟ್ ಮಾಡಿದರೆ ಇವತ್ತಾದ್ರೂ ವ್ಯಾಲ್ಯೂ ಆಗ್ತಿತ್ತು 1,95,000. ಇದರಿಂದ ನೀವು 27,850 ಮೊಟ್ಟೆ ಬೈ ಮಾಡ್ಬೋದಿತ್ತು. ನೀವೇನಾದರೂ ಸುಮ್ಮನೆ ಮೊಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿದರೆ 7,100 ಮಾಡ್ಬೋದಿತ್ತು. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದರೆ 10,000 ಮಾಡ್ಬೋದಿತ್ತು. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದರೆ 27,000 ಮೊಟ್ಟೆ ಬೈ ಮಾಡ್ಬೋದಿತ್ತು. ಇವತ್ತು ನಿಮ್ಮದು ಪರ್ಚೇಸಿಂಗ್ ಪವರು 4 ಪಟ್ಟು ಜಾಸ್ತಿ ಆಗ್ತಿತ್ತು. ನೀವು ಬೇರೆಯವ್ರಿಗಿನ್ನ 4 ಪಟ್ಟು ಜಾಸ್ತಿ ಮೊಟ್ಟೆ ಬೈ ಮಾಡ್ಬೋದಿತ್ತು. ಇದೇ ರೀಸನಿಂದನೇ ನೀವು ಸುತ್ತಮುತ್ತ ಯಾರನ್ನ ರಿಚ್ ಅಂತ ನೋಡ್ತಿದ್ದೀರಾ ಅಂದರೆ ಅವರು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೇ ರಿಚ್ ಆಗಿರ್ತಾರೆ. ಅವ್ರ ಹತ್ರ ಒಂದು ಮನೆ ಇದೆ ಅಂದರೆ ಅವ್ನು ಆಲ್ಮೋಸ್ಟ್ ಒಳ್ಳೆ ಶ್ರೀಮಂತ ಅಂತ ತಾನೆ. ಅವನ ಹತ್ರ ಒಳ್ಳೆ ಮನೆ ಇದೆ. ಮನೆ ಎಷ್ಟು ಬೆಲೆ ಬಾಳುತ್ತೆ ಅಂದರೆ ಇದೇ ರೀಸನಿಂದನೇ. ಯಾಕಂದರೆ ಅದು ಸಾಮಾನ್ಯವಾಗಿ ಬೆಳೆಯೋದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಳೆದಿದೆ. ಸಾಮಾನ್ಯವಾಗಿ ಬೆಳೆಯೋದಂದರೆ ಮೊಟ್ಟೆ ಪ್ರೈಸ್ ಬೆಳೀತಲ್ಲ, ಅದನ್ನೇ ಇನ್ಫ್ಲೇಷನ್ ಅಂತ ಕರಿತೀವಿ. ಜಾಸ್ತಿ ಬೆಳೆದಿದೆ ಅಂದರೆ 49,000 ಇರೋದು 1,90,000 ಆಗಿದೆ. ನಿಮ್ಮ ಹತ್ರ ಏನಾದರೂ ಇವತ್ತು ಒಂದು ಸೈಟ್ ಇದ್ದಿದ್ದು ಅಥವಾ ಮನೆ ಇದ್ದಿದ್ರೆ ಜೀವನ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಪರಿಸ್ಥಿತಿ ಬಂದಿದ್ರೆ ಮನೆ ಸೆಲ್ ಮಾಡಿ ನೀವು ಮೊಟ್ಟೆ ಬೈ ಮಾಡಿ, ಮೊಟ್ಟೆನ ಜಸ್ಟ್ ಎಕ್ಸಾಂಪಲ್ ದಿನಬಳಕೆ ವಸ್ತು ಅಂತ ಥಿಂಕ್ ಮಾಡಿ. ಮೊಟ್ಟೆ ಬೈ ಮಾಡಬೇಕು ಅಂತ ಇದ್ದಿದ್ರೆ ನೀವು ಆರಾಮ್ಸೆ 4 ರಿಂದ 5 ವರ್ಷ ಜೀವನ ಮಾಡ್ಬೋದಿತ್ತು. ಇದೇ ಏನಾದರೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ನಿಮ್ಮ ದುಡ್ಡು 11,80,000 ಆಗ್ತಿತ್ತು. ಇವಾಗ ನೀವು ಯೋಚನೆ ಮಾಡಿ ಎಷ್ಟು ಮೊಟ್ಟೆ ಬೈ ಮಾಡ್ಬೋದು ಅಂತ. 1,68,570 ಮೊಟ್ಟೆನ ನೀವು ಬೈ ಮಾಡ್ಬೋದಿತ್ತು. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಏನಂದರೆ ನಮ್ಮ ದುಡ್ಡು ಯಾವಾಗ್ಲೂ ನಮ್ಮ ಇನ್ಫ್ಲೇಷನ್ಗಿನ್ನ ಜಾಸ್ತಿ ಬೆಳಿಬೇಕು. ಆವಾಗ ನಾವು ದಿವಸದಿಂದ ದಿವಸಕ್ಕೆ ಇಂಪ್ರೂವ್ ಆಗ್ತಾ ಬರ್ತೀವಿ. ಈ ಟ್ರ್ಯಾಪಿಂದ ತಪ್ಪಿಸ್ಕೊತೀವಿ.
ಈಗ ಇನ್ಫ್ಲೇಷನ್ ಅಂದರೆ ಮೊಟ್ಟೆ ಇತ್ತಲ್ಲ, ಮೊಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿರೋದು ಇನ್ಫ್ಲೇಷನ್ನು. ಯಾಕಂದರೆ ಅದು ವರ್ಷದಿಂದ ವರ್ಷಕ್ಕೆ ಅಷ್ಟಾಗೇ ಆಗಿರುತ್ತೆ. ನಿಮ್ದು 5,000 30 ವರ್ಷ ಬಿಟ್ಟು 49,000 ಆಗಿದೆ. ಇನ್ಫ್ಲೇಷನ್ ಏನು ಮಾಡ್ದಲ್ಲೇ ನೀವು ಸುಮ್ಮನೆ ದುಡ್ಡು ಇಟ್ಟಿದ್ರು ಅಷ್ಟಾಗಿರ್ತಿತ್ತು. ಅದೇ ಏನಾದರೂ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ 74,000 ಆಗ್ತಿತ್ತು. ಅದೇ ಏನಾದರೂ ನೀವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದರೆ 1,90,000 ಆಗ್ತಿತ್ತು. ಅದೇ ಏನಾದರೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ 11 ಲಕ್ಷ ಆಗ್ತಿತ್ತು. ಅದಕ್ಕೆ ನಿಮ್ಮ ಸೇವಿಂಗ್ಸ್ನ ಇದರಲ್ಲಿ ಯಾವುದ್ರಲ್ಲೂ ಒಂದರಲ್ಲಿ ಇನ್ವೆಸ್ಟ್ ಮಾಡಿ. ಆವಾಗ ನೀವು ಈ ಟ್ರ್ಯಾಪಿಂದ ತಪ್ಪಿಸ್ಕೊಬೋದು. ಇಲ್ಲ ಅಂದರೆ ಇದೇ ಟ್ರ್ಯಾಪಲ್ಲಿ ಸಿಗಾಕೊಂಡು ಸಾಯ್ತಿರ್ಬೇಕಾಗತ್ತೆ. ಇದು ಬಿಟ್ಟರೆ ಬೇರೆ ಸೊಲ್ಯೂಷನ್ನೇ ಇಲ್ಲ ಇದಕ್ಕೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಆ ಡಿಮ್ಯಾಟ್ ಅಕೌಂಟ್ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಿಮಗೆ ಈ ಇನ್ಫ್ಲೇಷನ್ ಬಗ್ಗೆ ಗೊತ್ತಿತ್ತಾ? ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಇನ್ಫ್ಲೇಷನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅವರಿಗೆ ಇದರಿಂದ ಆಗೋ ತೊಂದರೆಗಳ ಬಗ್ಗೆ ಒಂದು ಚೂರೂ ಐಡಿಯಾ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನೀವೇನಾದರೂ ಬೈ ಮಾಡಿದ್ರೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ.